ಕುಡಿಯೋ ನೀರು ಬಗ್ಗೆ ಒಂದು ಸ್ವಲ್ಪ ಕಲಬೆರಕೆ ವಿಚಾರದಲ್ಲಿ ನಾವು ಲಾಸ್ಟ್ ಟೈಮು ರೇಡ್ ಮಾಡಿದ್ದು ಒಂದಷ್ಟು ಹಳ್ಳಿಗಳ ಮೇಲೆ. ಆಮೇಲೆ ಒಂದಷ್ಟು ಪ್ರಕರಣ ಕೂಡ ನಮ್ಮ ಗಮನಕ್ಕೆ ಬಂದಿತ್ತು. ಆಮೇಲೆ ಒಂದಷ್ಟು ಮಾದರಿಗಳನ್ನು ಕೂಡ ನಾವು ಕಲೆಕ್ಟ್ ಮಾಡಿದ್ದು ಸ್ಯಾಂಪಲ್ಸ್. ಅದರಲ್ಲಿ ಸುಮಾರು 48 ಸ್ಯಾಂಪಲ್ಸ್ಗಳನ್ನು ನಾವು ಬೇರೆ ಬೇರೆ ತಾಲೂಕಿಂದ ಸಂಗ್ರಹ ಮಾಡಿದ್ದು. ಅದನ್ನು ಲ್ಯಾಬ್ ಕಳಿಸಿ ವಿಶ್ಲೇಷಣೆಯನ್ನು ಮಾಡಿದ ಮೇಲೆ ವರದಿ ಬಂದಿದೆ. ಅದರೊಳಗಡೆ 18 ಸ್ಯಾಂಪಲ್ಸ್ಗಳಲ್ಲಿ ಗುಣಮಟ್ಟ ಕಡಿಮೆ ಇದೆ ಅಂತ ಬಂದಿದೆ. ಗುಣಮಟ್ಟ ಕಡಿಮೆ ಇದೆ ಅಂತಂದರೆ ಅಲ್ಲಿ ಫ್ಯಾಟ್ ಕಂಟೆಂಟ್ ಅಂತ ಏನು ಹೇಳ್ತೀವಲ್ವ, ಅದು ಬಹಳ ಕಡಿಮೆ ಇದೆ ಅನ್ನೋದು ಪ್ರೂವ್ ಆಗಿದೆ. ಆಮೇಲೆ ಬಹುಶಃ ಅದನ್ನು ನಾವು ಇನ್ನೊಂದು ರೀತಿ ಹೇಳೋದಾದರೆ, ಅವರು ಅದನ್ನು ಕಳಪೆ ಮಾಡೋ ಕಾರಣಕ್ಕಾಗಿ ಕಲಬೆರಕೆ ಮಾಡಿದ್ದಾರೆ. ಕಲಬೆರಕೆ ಮಾಡೋದ್ರ ಮೂಲಕ ಅದನ್ನು ಕಳಪೆ ಮಾಡಿಕೊಂಡಿದ್ದಾರೆ. ಅವ್ರ ಉದ್ದೇಶ ಏನಂದರೆ ಜಾಸ್ತಿ ಪ್ರಮಾಣದಲ್ಲಿ ಇದನ್ನು ನಾವು ಸರಬರಾಜು ಮಾಡಬೇಕು ಅನ್ನೋದು, ಮಾರ್ಕೆಟ್ಗೆ ಹಾಕಬೇಕು ಅನ್ನೋದು ಉದ್ದೇಶ. ನಾವು ಕಲೆಕ್ಟ್ ಮಾಡಿ ಸಂಗ್ರಹ ಮಾಡಿದಂಥ ಮತ್ತು ಟೆಸ್ಟ್ ಮಾಡಿದಂತೆಲ್ಲೂ ಕೂಡ ಖಾಸಗಿ ಏನು ಡೈರಿಗಳಿದೆ, ವಿಶೇಷವಾಗಿ ನಮ್ಮ ಕೋಲಾರದ ಗಡಿ ಭಾಗಗಳಲ್ಲಿ ಹೆಚ್ಚಾಗಿ ಅವು ಸಕ್ರಿಯವಾಗಿದೆ. ಆ ಖಾಸಗಿ ಡೈರಿಗಳ ಎಲ್ಲವನ್ನು ಕೂಡ ನಾವು ಸುಮಾರು 6-7 ಖಾಸಗಿ ಡೈರಿಗಳು ಇಲ್ಲಿ ಕೆಲಸ ಮಾಡ್ತಾಯಿವೆ. ಉದಾಹರಣೆಗೆ ಶ್ರೀಜ ಇರ್ಬೋದು, ಅಡ್ಸನ್ ಇರ್ಬೋದು, ಅಥವಾ ಪರಾಗ್ ಇರ್ಬೋದು, ದೊಡ್ಲ ಇರ್ಬೋದು, ಈ ಥರ ಬೇರೆ ಬೇರೆ ಡೈರಿಯ ಮಿಲ್ಕ್ಗಳಲ್ಲಿ. ಇದರೊಳಗಡೆ 2 ವಿಧಾನ ಇದೆ. ಒಂದು ಕಲೆಕ್ಷನ್ ಸೆಂಟ್ರ್ ಅಂತ, ಇನ್ನೊಂದು ಬಲ್ಕ್ ಸೆಂಟ್ರ್ ಅಂತ. ಕಲೆಕ್ಷನ್ ಸೆಂಟ್ರ್ನಲ್ಲೂ ಕೂಡ ನಮಗೆ ಸಿಕ್ಕಿದೆಯಲ್ಲ, ಸುಮಾರು ಅಲ್ಲಿ ನಮ್ಮಲ್ಲಿ ಒಟ್ಟು 12 ಕಲೆಕ್ಷನ್ ಸೆಂಟರ್ಗಳಿದೆ, 20 ಬಲ್ಕ್ ಮಿಲ್ಕ್ ಸೆಂಟರ್ಸ್ಗಳಿದೆ. ನಾವು ಪರೀಕ್ಷೆ ಮಾಡಿದಾಗ ಅಲ್ಲಿ ಏನಾಗಿದೆ, ಈ ಕಲೆಕ್ಷನ್ ಸೆಂಟ್ರ್ಗಳಲ್ಲಿ ಮತ್ತು ಬಲ್ಕ್ ಸೆಂಟರ್ ಎರಡೂ ಕೂಡ ಆ ರೀತಿಯಾದಂಥ ಹಾಲು ಕಂಡುಬಂದಿದೆ. ಸೊ ಇದಕ್ಕೆ ಏನು ಪರಿಹಾರ ಅನ್ನೋದಕ್ಕೋಸ್ಕರವಾಗಿ ನಾನು ನಮ್ಮ ಅಧಿಕಾರಿಗಳ ಜೊತೆಯಲ್ಲೇ ಮಾತಾಡಿದ್ದೀನಿ. ಅವ್ರ ಪ್ರಕಾರ ಈಗ ಏನಂದರೆ FSSAI ಆ್ಯಕ್ಟ್ ಪ್ರಕಾರ, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆ್ಯಕ್ಟ್ ಪ್ರಕಾರ, ಎಲ್ಲಿ ಈಗ ಕಳಪೆ ಮಟ್ಟದ ಅಥವಾ ಗುಣಮಟ್ಟ ಇಲ್ಲದೇ ಇರತಕ್ಕಂಥ ಸಬ್ ಸ್ಟ್ಯಾಂಡರ್ಡ್ ಮಿಲ್ಕ್ ಅಂತ ನಾವೇನು ಕರಿತೀವಿ, ಅದು ಸರಬರಾಜು ಮಾಡ್ತಾ ಇದ್ದಾರೆ. ಅದು ಸಂಪೂರ್ಣವಾಗಿ ನಮ್ಮ ಜಿಲ್ಲೆಯಲ್ಲಿ ನಿಲ್ಲಬೇಕು ಅನ್ನೋ ಕಾರಣಕ್ಕಾಗಿ ಈ ಒಟ್ಟು 18 ಏನೋ ಸ್ಯಾಂಪಲ್ಸ್ಗಳು ಪ್ರೂವ್ ಆಗಿರೋದ್ರಿಂದ ಸಂಬಂಧಪಟ್ಟಂಥ ಡೈರಿಗಳ ವಿರುದ್ಧ ಮೊಕದ್ದಮೆಯನ್ನು ಹೂಡಲಿಕ್ಕೆ ನಾವೀಗ ತೀರ್ಮಾನ ಮಾಡಿದ್ದೇವೆ. ADC ಅವರು, ಅಡಿಷನಲ್ ಡೆಪ್ಯೂಟಿ ಕಮಿಷನರ್ ಅವರು ಆ ಆ್ಯಕ್ಟ್ ಅಡಿನಲ್ಲಿ ಸಕ್ಷಮ ಪ್ರಾಧಿಕಾರವಾಗಿರ್ತಾರೆ. ಸೊ ಅವರು ಇಮಿಡಿಯೇಟಾಗಿ ನೋಟಿಸನ್ನು ಜಾರಿ ಮಾಡಿ ಅದನ್ನು ಅವರಿಗೆ ಹಿಯರಿಂಗ್ ಮಾಡಬೇಕು ಅಂತ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೇನೆ. ಸೊ ಮೇಡಮ್ ಅವರ ಮೇಲೆ ಕೇಸಸ್ನ ದಾಖಲು ಮಾಡಿಕೊಂಡು ಹಿಯರಿಂಗನ್ನು ಶುರು ಮಾಡ್ತಾ ಇದ್ದಾರೆ. ಇದ್ರ ಜೊತೆಯಲ್ಲಿ ನಮಗೆ ಇನ್ನೊಂದು ಅಂಶ ಕಂಡು ಬಂದಿದ್ದೇನಪ್ಪ ಅಂದರೆ, ಈ ಕಲೆಕ್ಷನ್ ಸೆಂಟರ್ಸ್ಗಳು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಫುಡ್ ಸೇಫ್ಟಿ ಆಫೀಸರಿಂದ ಅನುಮತಿ ಅಥವಾ ಲೈಸೆನ್ಸನ್ನು ಪಡಿಬೇಕು. ಬಲ್ಕ್ ಸೆಂಟರ್ಸ್ಗಳು ಪಡೆದಿವೆ, ಆದರೆ ಈ ಕಲೆಕ್ಷನ್ ಸೆಂಟರ್ಸ್ಗಳು, ಹಾಲಿನ ಸಂಗ್ರಹಣಾ ಕೇಂದ್ರಗಳು, ಅವು ನಮ್ಮ ಗಮನಕ್ಕೆ ಬಂದಿದೆ. ಅನಧಿಕೃತವಾಗಿ ಕೆಲಸ ಮಾಡ್ತಿರೋ ವಿಚಾರ ಗೊತ್ತಾಗಿರೋದ್ರಿಂದ ಇಮ್ಮಿಡಿಯೇಟಾಗಿ ಅವುಗಳನ್ನು ಇವತ್ತಿನಿಂದನೇ ಯಾವುದೇ ರೀತಿಯಾದಂಥ ಕಲೆಕ್ಷನ್ಸಲ್ಲಿ ಮಾಡಬಾರ್ದು. ಅದನ್ನು ನೀವು ತಕ್ಷಣದಿಂದ ಕ್ಲೋಸ್ ಮಾಡಿಸಿ ಅವ್ರ ಮೇಲೂ ಕೂಡ ಮೊಕದ್ದಮೆ ನೋಡಬೇಕು. ಅವ್ರಿಗೆ 7 ದಿನ ಟೈಮ್ ಕೊಡಬೇಕು. ಟೈಮ್ ಕೊಟ್ಬಿಟ್ಟು ಅವ್ರು ಬಂದು ಅದನ್ನು ಅಧಿಕೃತಗೊಳಿಸಲಿಕ್ಕೆ, ಲೈಸೆನ್ಸ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಬಟ್ ಅಲ್ಲಿವರೆಗೂ ಲೈಸೆನ್ಸ್ ಆಗೋವರೆಗೂ ಕೂಡ ಅವರು ಕಾರ್ಯನಿರ್ವಹಣೆ ಮಾಡಬಾರ್ದು ಅನ್ನೋ ಒಂದು ನಿರ್ದೇಶನವನ್ನು ಕೂಡ ನಾನು ಈಗಾಗಲೇ ನಮ್ಮ ಡಿಸ್ಟ್ರಿಕ್ಟ್ ಫುಡ್ ಸೇಫ್ಟಿ ಆಫೀಸರ್ ಗಮನಕ್ಕೂ ಕೂಡ ತಂದಿದ್ದೇವೆ. ಇದ್ರ ಜೊತೆಯಲ್ಲಿ ಇನ್ನೊಂದು ನಮ್ಮ ಜಿಲ್ಲಾಡಳಿತ